ರಾತ್ರಿಯ ನಾಟಕಗಳನ್ನ ಮಾಡುವುದರ ಮೂಲಕವೇ ತನ್ನ ರಾತ್ರಿಗಳನ್ನ ಯೌವನವನ್ನ ಮುಗಿಸಿಕೊಂಡ ಉಮಾಶ್ರೀ ಅಂತ. ಅದು ಸತ್ಯವೂ ಕೂಡ. ಸ್ನೇಹಿತರೆ, ನಿಮ್ಮ ಜೊತೆಲ್ಲ ಯಾಕೆ ಹೀಗೆ ನಗ್ನಾಗ್ತಾ ಇರ್ತೀನಿ, ಯಾಕೆ ಸಮಾಜದ ಎಲ್ಲರ ಜೊತೆ ನಗ್ನಾಗ್ತಾ ಇರ್ತೀನಿ, ಯಾಕೆ ನನ್ನನ್ನು ನಾನು ಇಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದೆ ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ. ಈ ದೇಹ ಪ್ರತಿಯೊಂದು ಕಣಕಣವೂ ಕೂಡ ಸಮಾಜದ ಮುಖಿಯಾಗಿದ್ದು ಹೋದ್ರೆ ಕರಗು ಹೋಗುವ ಜೀವಕ್ಕೆ ಎಲ್ಲರಿಂದಲೂ ಪ್ರೀತಿ ಸಿಕ್ಕರೆ ಸಾಕು. ಒಬ್ಬ ಗಂಡಸಿನಿಂದ, ಒಬ್ಬ ಗಂಡನಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ಒಬ್ಬ ತಾಯಿಯಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ನನ್ನನ್ನು ಪ್ರೀತಿಸೋದಕ್ಕೆ ಇಡೀ ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿದ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನವನ್ನು ಮುಕ್ತಾಯ ಮಾಡಬೇಕು ಅಂದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಕನ್ನಡದ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ತಪ್ಪು ಒಪ್ಪಳನ್ನು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ. ನಮಸ್ಕಾರ. ರಾತ್ರಿಯ ನಾಟಕಗಳನ್ನ ಮಾಡುವುದರ ಮೂಲಕವೇ ತನ್ನ ರಾತ್ರಿಗಳನ್ನ ಯೌವನವನ್ನ ಮುಗಿಸಿಕೊಂಡ ಉಮಾಶ್ರೀ ಅಂತ. ಅದು ಸತ್ಯವೂ ಕೂಡ. ಸ್ನೇಹಿತರೆ, ನಿಮ್ಮ ಜೊತೆಲ್ಲ ಯಾಕೆ ಹೀಗೆ ನಗ್ನಾಗ್ತಾ ಇರ್ತೀನಿ, ಯಾಕೆ ಸಮಾಜದ ಎಲ್ಲರ ಜೊತೆ ನಗ್ನಾಗ್ತಾ ಇರ್ತೀನಿ, ಯಾಕೆ ನನ್ನನ್ನು ನಾನು ಇಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದೆ ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ. ಈ ದೇಹ ಪ್ರತಿಯೊಂದು ಕಣಕಣವೂ ಕೂಡ ಸಮಾಜದ ಮುಖಿಯಾಗಿದ್ದು ಹೋದ್ರೆ ಕರಗು ಹೋಗುವ ಜೀವಕ್ಕೆ ಎಲ್ಲರಿಂದಲೂ ಪ್ರೀತಿ ಸಿಕ್ಕರೆ ಸಾಕು. ಒಬ್ಬ ಗಂಡಸಿನಿಂದ, ಒಬ್ಬ ಗಂಡನಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ಒಬ್ಬ ತಾಯಿಯಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ನನ್ನನ್ನು ಪ್ರೀತಿಸೋದಕ್ಕೆ ಇಡೀ ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿದ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನವನ್ನು ಮುಕ್ತಾಯ ಮಾಡಬೇಕು ಅಂದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಕನ್ನಡದ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ತಪ್ಪು ಒಪ್ಪಳನ್ನು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ. ನಮಸ್ಕಾರ. ರಾತ್ರಿಯ ನಾಟಕಗಳನ್ನ ಮಾಡುವುದರ ಮೂಲಕವೇ ತನ್ನ ರಾತ್ರಿಗಳನ್ನ ಯೌವನವನ್ನ ಮುಗಿಸಿಕೊಂಡ ಉಮಾಶ್ರೀ ಅಂತ. ಅದು ಸತ್ಯವೂ ಕೂಡ. ಸ್ನೇಹಿತರೆ, ನಿಮ್ಮ ಜೊತೆಲ್ಲ ಯಾಕೆ ಹೀಗೆ ನಗ್ನಾಗ್ತಾ ಇರ್ತೀನಿ, ಯಾಕೆ ಸಮಾಜದ ಎಲ್ಲರ ಜೊತೆ ನಗ್ನಾಗ್ತಾ ಇರ್ತೀನಿ, ಯಾಕೆ ನನ್ನನ್ನು ನಾನು ಇಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದೆ ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ. ಈ ದೇಹ ಪ್ರತಿಯೊಂದು ಕಣಕಣವೂ ಕೂಡ ಸಮಾಜದ ಮುಖಿಯಾಗಿದ್ದು ಹೋದ್ರೆ ಕರಗು ಹೋಗುವ ಜೀವಕ್ಕೆ ಎಲ್ಲರಿಂದಲೂ ಪ್ರೀತಿ ಸಿಕ್ಕರೆ ಸಾಕು. ಒಬ್ಬ ಗಂಡಸಿನಿಂದ, ಒಬ್ಬ ಗಂಡನಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ಒಬ್ಬ ತಾಯಿಯಿಂದ ಮಾತ್ರನೇ ಪ್ರೀತಿ ಸಿಗ್ಬೇಕಾ? ನನ್ನನ್ನು ಪ್ರೀತಿಸೋದಕ್ಕೆ ಇಡೀ ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿದ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನವನ್ನು ಮುಕ್ತಾಯ ಮಾಡಬೇಕು ಅಂದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಕನ್ನಡದ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ತಪ್ಪು ಒಪ್ಪಳನ್ನು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.